Hello my dear students, welcome back to my Easy Chemistry platform. Here I am going to discuss about the most important concept from the gaseous state, that is real gas isotherms or Andrews isotherms of carbon dioxide. Dear students, it is most important concept from the gaseous state and the question will arises on this concept, that is ಫಾರ್ 5 ಮಾರ್ಕ್. ಏನಂತಂದರೆ ಇದು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಏನು ಮಾಡಿ ಅಂತಂದರೆ ಈ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಸ್ಕೋರನ್ನು ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಪಾಯಿಂಟ್ ಈಸ್ ವಾಟ್ ಈಸ್ ಐಸೋಥರ್ಮ್ಸ್. ಮೊದಲೇ ಪಾಯಿಂಟ್ ಏನು ತೊಗೊಳ್ತಾ ಇದ್ದೀನಿ ಅಂತಂದರೆ ಐಸೋಥರ್ಮ್ಸ್ ಅಂತಂದರೆ ಏನು. ಇಟ್ ಈಸ್ ಟು ಸಿಂಪಲ್ ಡೆಫಿನೇಷನ್. ಜಸ್ಟ್ ನಾನು ಏನು ಟ್ರಿಕ್ ಹೇಳ್ತಾ ಇದ್ದೀನಲ್ಲ ಆ ಟ್ರಿಕ್ಕನ್ನು ಗಮನ ಇಟ್ಟು ಕೇಳಿದರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಎಕ್ಸಾಮ್ನಲ್ಲಿ ಬರಿಬೋದು. ಫಸ್ಟ್ ಒನ್ ಈಸ್ ದ ಪ್ರೆಷರ್ ವಾಲ್ಯೂಮ್ ಕರ್ವ್ ಆಫ್ ಎ ಗ್ಯಾಸ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್ ಆರ್ ಕಾಲ್ಡ್ ಐಸೋಥರ್ಮ್ಸ್. ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರೆಷರ್ ಮತ್ತು ವಾಲ್ಯೂಮ್ ಕರ್ವನ್ನು ಏನು ಮಾಡ್ತೀವಿ, ಡ್ರಾ ಮಾಡ್ತೀವಿ. ಯಾವುದ್ರದ್ದು ಮಾಲಿಕ್ಯೂಲ್ದು ಡ್ರಾ ಮಾಡ್ತಾ ಇದ್ದೀವಿ, ಗ್ಯಾಸಿಯಸ್ ಮಾಲಿಕ್ಯೂಲ್. ಬಿಕಾಸ್ ನಾವಿಲ್ಲಿ ಕಲಿತಾ ಇರೋದೇನಂತಂದರೆ ಗ್ಯಾಸಿಯಸ್ ಸ್ಟೇಟ್ ಟಾಪಿಕ್, ಹೌದಲ್ಲ. ಸೊ ಪ್ರೆಷರ್ ವಾಲ್ಯೂಮ್ ಕರ್ವನ್ನು ಡ್ರಾ ಮಾಡ್ತೀನಿ. ಹೇಗೆ ಡ್ರಾ ಮಾಡ್ತೀನಿ ಅಂತಂದರೆ ಆ್ಯಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ನಲ್ಲಿ ಡ್ರಾ ಮಾಡ್ತೀನಿ. ಸೊ ಅವಾಗ ನನಗೆ ಏನಂತ ಕರಿತೀನಿ ಅಂತಂದರೆ ಸಿಗುವಂಥ ಗ್ರಾಫ್ಗೆ ಐಸೋಥರ್ಮ್ಸ್ ಅಂತ ಹೇಳಿ ಕರಿತೀನಿ. ಇವಾಗ ನೀವು ಈ ಗ್ರಾಫನ್ನು ಅಬ್ಸರ್ವ್ ಮಾಡಿದರೆ ಡೆಫಿನೇಷನ್ ಈಸಿಯಾಗಿ ನೆನ್ಪಿಡ್ಬೋದು. ಸ್ವಲ್ಪ ಇಲ್ಲಿ ನೋಡ್ರಿ, ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫನ್ನು ಡ್ರಾ ಮಾಡಿ ಅಂತ ಹೇಳಿದೆನು. ಇದನ್ನು ಸ್ವಲ್ಪ ಆ್ಯರೋ ಕರ್ವ್ ಏನಿದೆಯಲ್ಲ ಈ ಥರನಾಗಿ ತೊಗೊಂಡು ಬಂದರೆ ನಮಗೆ ಲೆಟ್ರ್ ಸಿ ಥರ ಕಾಣಿಸುತ್ತೆ, ಹೌದಾ. ಸಿ ಅಂತಂದರೆ ಕಾನ್ಸ್ಟಂಟ್ ಟೆಂಪರೇಚರ್. ಹಿಯರ್ ದ ಪ್ರೆಷರ್ ವಾಲ್ಯೂಮ್ ಕರ್ವ್ ಆಫ್ ಎ ಗ್ಯಾಸ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್ ಆರ್ ಕಾಲ್ಡ್ ಐಸೋಥರ್ಮ್ಸ್. Andrews plotted the isotherms of carbon dioxide for a series of temperature. ಆಂಡ್ರ್ಯೂಸ್ ಏನು ಮಾಡ್ತಾರಂತಂದರೆ ಕಾರ್ಬನ್ ಡೈಆಕ್ಸೈಡ್ ಐಸೋಥರ್ಮ್ಸನ್ನು ಸಿರೀಸ್ ಆಫ್ ಟೆಂಪ್ರೇಚರ್ನಲ್ಲಿ ಪ್ಲಾಟ್ ಮಾಡ್ತಾರೆ. ನೀವು ಇವಾಗ ಏನಂತಂದರೆ ಮೊದಲಿಗೆ ಇದೊಂದು ಡೈಗ್ರಾಮ್ ನೋಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಡೀಟೇಲಾಗಿ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅದೇ ಇಲ್ಲಿ ಮೊದಲಿಗೆ ನೋಡೋಣ. ಪ್ರೆಷರ್ ವರ್ಸಸ್ ವಾಲ್ಯೂಮ್ ಕರ್ವನ್ನು ಡ್ರಾ ಮಾಡಿದ್ದೀನಿ, ಹೌದಾ. ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, 4 ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೀಗ. ಎ ಬಿ ಸಿ ಡಿ ಅಂತ ಹೇಳಿ 4 ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ, ಹೌದಾ. ಸೊ ಈ ಪಾಯಿಂಟಿಗೆ ಏನಂತ ಕರಿತೀನಿ ಅಂದರೆ ಕ್ರಿಟಿಕಲ್ ಪಾಯಿಂಟು. ಈ ಪಾಯಿಂಟಿಗೆ ಕ್ರಿಟಿಕಲ್ ಐಸೋಥರ್ಮ್ಸ್ ಅಂತ ಹೇಳಿ ಕರಿತೀನಿ. ಆ್ಯಂಡ್ ಮಿಕ್ಕಿದೆಲ್ಲ ಏನಂತಂದರೆ ನೆಕ್ಸ್ಟ್ 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಹಿಯರ್ ದೇರ್ ಆರ್ 3 ಟೈಪ್ಸ್ ಆಫ್ ಐಸೋಥರ್ಮ್ಸ್. ಎಷ್ಟು ಟೈಪ್ಸ್ ಆಫ್ ಐಸೋಥರ್ಮ್ಸ್ ಇದೆ? ಎಸ್, 3 ಟೈಪ್ಸ್ ಆಫ್ ಐಸೋಥರ್ಮ್ಸ್ ಇದೆ. ಇನ್ ದ್ಯಾಟ್ ದ ಫಸ್ಟ್ ಒನ್ ಈಸ್ isotherms above 31 degrees Celsius or isotherms above 31.1 degree Celsius ಅಂತ ಕೂಡ ನಾವೇನು ಮಾಡ್ಬೋದು, ಹೇಳ್ಬೋದು. ಸೆಕೆಂಡ್ ಒನ್ ಈಸ್ isotherms below 31 degree Celsius. ಈಗ ಒಂದು ಅಬೋವ್ ಆಯಿತು, ಒಂದು ಬಿಲೋ ಆಯಿತು, ಇನ್ನೊಂದು ಏನಿರಬೇಕಂತಂದರೆ ಎಕ್ಸಾಕ್ಟ್ಲಿ ಈಕ್ವಲ್ ಇರಬೇಕಾ? ಓಕೆ, ಸೊ ದಾರ್ ಫೋರ್ ಐಸೋಥರ್ಮ್ಸ್ ಆಟ್ 31 degree Celsius. ಅಂಡರ್ಸ್ಟ್ಯಾಂಡ್ ಆಯಿತಾ? ಒಂದು ಐಸೋಥರ್ಮ್ಸ್ ಅಬೋವ್ 31 degree Celsius ಬರುತ್ತೆ, ಒಂದು ಐಸೋಥರ್ಮ್ಸ್ ಬಿಲೋ 31 degree Celsius ಬರುತ್ತೆ, ಮತ್ತೊಂದು ಐಸೋಥರ್ಮ್ಸ್ ಆಟ್ 31 degree Celsius ಬರುತ್ತೆ. ಆ್ಯಂಡ್ ಲೆಟ್ಸ್ ವಿ ಸಿ ಹಿಯರ್ 1 by 1. ಇನ್ ದ್ಯಾಟ್ ದ ಫಸ್ಟ್ ಒನ್ ಈಸ್ ದಿ ಐಸೋಥರ್ಮ್ಸ್ ಅಬೋವ್ 31 degree Celsius. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಕೇರ್ಫುಲ್ಲಾಗಿ ಲಿಸನ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಫಸ್ಟ್ ಏನು ನೋಡೋಣ ಅಂತಂದರೆ ಐಸೋಥರ್ಮ್ಸ್ ಅಬೋವ್ 31 degree Celsius ನೋಡೋಣ. ಅದು ನೋಡೋಕ್ಕಿಂತ ಮುಂಚೆ ಇಲ್ಲೊಂದು ನಾನು ಗ್ರಾಫ್ ಕೊಟ್ಟಿದ್ದೀನಲ್ಲ, ಈ ಗ್ರಾಫನ್ನು ಏನು ಮಾಡಬೇಕಂತಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ಗ್ರಾಫನ್ನು ಏನು ಪ್ಲಾಟ್ ಮಾಡಿದ್ದೀನಿ, ಐಸೋಥರ್ಮ್ ಅಂತಂದರೆ ಏನಿರಬೇಕು, ಪ್ರೆಷರ್ ವಾಲ್ಯೂಮ್ ಆಟ್ ಡಿಫ್ರೆಂಟ್ ಟೆಂಪರೇಚರ್ಸ್, ಹೌದಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ, ಪಾಯಿಂಟ್ ಏನು ತೊಗೊಂಡಿದ್ದೀನಿ ಅಂತಂದರೆ ಇಟ್ ಈಸ್ ದ ಪಾಯಿಂಟ್ ಎ ತೊಗೊಂಡಿದ್ದೀನಿ, ಇಟ್ ಈಸ್ ಪಾಯಿಂಟ್ ಬಿ, ಪಾಯಿಂಟ್ ಸಿ ಆ್ಯಂಡ್ ಪಾಯಿಂಟ್ ಡಿ, ಹೌದಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇ ತೊಗೊಂಡಿದ್ದೀನಿ, ಪಾಯಿಂಟ್ ಎಫ್ ತೊಗೊಂಡಿದ್ದೀನಿ, ಪಾಯಿಂಟ್ ಏನು ತೊಗೊಂಡಿದ್ದೀನಿ ಅಂತಂದರೆ ಜಿ ತೊಗೊಂಡಿದ್ದೀನಿ. ಡಿಫ್ರೆಂಟ್ ಟೈಪ್ ಟೆಂಪ್ರೇಚರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೆಳಗೇನಿದೆಯಲ್ಲ ಇದು 13 degree Celsius, 21 degree Celsius, 48 degree Celsius. ಆ್ಯಂಡ್ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಏನಂತಂದರೆ 31.1 degree Celsius ಅಂತ ತೊಗೊಂಡಿದ್ದೀನಿ. ಇಟ್ ಈಸ್ ದ ಲಿಕ್ವಿಡ್ ಆ್ಯಂಡ್ ವೇಪರ್ ಆ್ಯಂಡ್ ಇಟ್ ಈಸ್ ದ ಲಿಕ್ವಿಡ್ ಆ್ಯಂಡ್ ಇಟ್ ಈಸ್ ದ ಗ್ಯಾಸ್. ಆ್ಯಂಡ್ ದೆನ್ ದ
ಪ್ಲಾಟ್ ಏನು ಮಾಡಿದ್ದೀನಿ ಅಂತಂದರೆ ಪ್ರೆಷರ್ ವರ್ಸಸ್ ವಾಲ್ಯೂಮ್ ಏನು ಮಾಡಿದ್ದೀವಿ ಅಂತಂದರೆ ನಾವು ಪ್ಲಾಟ್ ಮಾಡಿದ್ದೀವಿ, ಹೌದಾ. ಸೊ ಇವಾಗ ನಮ್ಮ ಪಾಯಿಂಟ್ ಕಡೆಗೆ ಬಂದುಬಿಡೋಣ. ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್. ದ ಐಸೋಥರ್ಮ್ಸ್ ಆಟ್ 25 ಡಿಗ್ರಿ ಸೆಲ್ಸಿಯಸ್. ಮೊದಲಿಗೆ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಏನಕ್ಕಂತಂದರೆ ಮೇಡಮ್ ಹೆಡ್ಡಿಂಗ್ ಏನು ಹಾಕಿದ್ದಾರೆ ಅಂತಂದರೆ ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್ ಹಾಕಿದ್ದಾರೆ, ಮತ್ತು ಇಲ್ಲಿ ಮೆನ್ಷನ್ 25 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ದಾರೆ ಅಂತೇಳಿ. ಫಸ್ಟಿಗೆ ನಾನು ಹೇಳೋದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ದ ಐಸೋಥರ್ಮ್ಸ್ ಆಟ್ 25 ಡಿಗ್ರಿ ಸೆಲ್ಸಿಯಸ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಆ್ಯಂಡ್ ಅಪ್ರಾಕ್ಸಿಮೇಟ್ ಟು ದ ಐಸೋಥರ್ಮ್ ಆಫ್ ಐಡಿಯಲ್ ಗ್ಯಾಸ್. ಆದರೆ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಐಸೋಥರ್ಮ್ಸ್ ಏನಿರುತ್ತೆ ಅಂತಂದರೆ ಇಟ್ಸ್ ಲುಕ್ಸ್ ಲೈಕ್ ಅ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಆ್ಯಂಡ್ ಅಪ್ರಾಕ್ಸಿಮೇಟ್ ಟು ದ ಐಸೋಥರ್ಮ್ ಆಫ್ ಐಡಿಯಲ್ ಗ್ಯಾಸ್. ಆದರೆ ಸೇಮ್ ನೋಡೋದಕ್ಕೆ ಯಾವ ಥರ ಕಾಣಿಸುತ್ತೆ ಅಂತಂದರೆ ನನಗೆ ಐಡಿಯಲ್ ಗ್ಯಾಸ್ ಐಸೋಥರ್ಮ್ಸ್ ಥರ ಕಾಣಿಸುತ್ತೆ. ಸೊ ಹಿಯರ್ ಆಲ್ ಅದರ್ ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್. ಇದನ್ನು ಸ್ವಲ್ಪ ಏನು ಮಾಡ್ಕೊಳ್ಳಿ ಅಂತಂದರೆ ಅಬೋವ್ ಅಂತೇಳಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಆಲ್ ಅದರ್ ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್. Thus in the region above the isotherm at 31 degree Celsius, carbon dioxide always exists in the gaseous state. ಅಂದರೆ 31 ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲನೂ ಗ್ಯಾಸಿಯಸ್ ಫಾರ್ಮೇಷನಲ್ಲಿ ಪ್ರೆಸೆಂಟ್ ಇರುತ್ತೆ. ಆದರೆ ನೀವಿವಾಗ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂತಂದರೆ ಸಿಂಪಲ್ಲಾಗಿ ನೀವು ಒನ್ ಸೆಂಟೆನ್ಸನ್ನು ಕೂಡ ಬರಿಬೋದು. ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಸ್ಟ್ ಇನ್ ಅ ಗ್ಯಾಸಿಯಸ್ ಸ್ಟೇಟ್. ಏನು ಬರಿಬೇಕು? ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಸ್ಟ್ ಇನ್ ಅ ಗ್ಯಾಸಿಯಸ್ ಸ್ಟೇಟ್. ಇದೆಲ್ಲನೂ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುವಂಥವ್ರಿಗೆ ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂತಂದರೆ ಅದು ಒಂದು ಸೆಂಟೆನ್ಸನ್ನು ಬರಿಬೋದು. ಯಾವ ಸೆಂಟೆನ್ಸು? ಐಸೋಥರ್ಮ್ಸ್ ಅಬೋವ್ 31 ಡಿಗ್ರಿ ಸೆಲ್ಸಿಯಸ್ ಆರ್ 31.1 ಡಿಗ್ರಿ ಸೆಲ್ಸಿಯಸ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಸ್ಟ್ ಇನ್ ಅ ಗ್ಯಾಸಿಯಸ್ ಸ್ಟೇಟ್. ಓಕೆ. ಸೊ ಸೆಕೆಂಡ್ ಒನ್ ಯಾವುದಿತ್ತಂತಂದರೆ ಐಸೋಥರ್ಮ್ಸ್ ಬಿಲೋ 31 ಡಿಗ್ರಿ ಸೆಲ್ಸಿಯಸ್. ಇವಾಗ ಏನು ನೋಡೋಣ ಅಂತಂದರೆ 31 ಡಿಗ್ರಿ ಸೆಲ್ಸಿಯಸ್ ಕೆಳಗಡೆಗೆ ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಹಿಯರ್ ದಿ ಐಸೋಥರ್ಮ್ಸ್ ಬಿಲೋ 31 ಡಿಗ್ರಿ ಸೆಲ್ಸಿಯಸ್ ಆರ್ ಡಿಸ್ಕಂಟಿನ್ಯೂಯಸ್. ಇಲ್ಲೇನಾಗತ್ತಪ್ಪ? ಐಸೋಥರ್ಮ್ಸ್ ಬಿಲೋ 31 ಡಿಗ್ರಿ ಸೆಲ್ಸಿಯಸ್, ದಿಸ್ ಪಾಯಿಂಟ್ ಈಸ್ 31 ಡಿಗ್ರಿ ಸೆಲ್ಸಿಯಸ್, means 31.1 degree Celsius actually. Below this one, these are discontinuous. ಅದು ಕೆಳಗಡೆಗೆ ಬಂದರೆ ಅದೇನಾಗುತ್ತೆ ಅಂದರೆ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಿ ಐಸೋಥರ್ಮ್ಸ್ ಆಫ್ 21 ಡಿಗ್ರಿ ಸೆಲ್ಸಿಯಸ್ ಇಟ್ ಕನ್ಸಿಸ್ಟ್ ಆಫ್ 3 ಪಾರ್ಟ್. ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಐಸೋಥರ್ಮ್ಸ್ ಅಟ್ 21 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 21 ಕಾಣಿಸ್ತಾ ಇದೆಯಾ ಎಲ್ರಿಗೇನೋ? ಓಕೆ. ಸೊ ಐಸೋಥರ್ಮ್ಸ್ ಆಫ್ 21 ಡಿಗ್ರಿ ಸೆಲ್ಸಿಯಸ್ ಇಟ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಇದರಲ್ಲಿ ಏನಂತಂದರೆ 3 ಪಾರ್ಟ್ ಇದೆ. ಯಾವ್ಯಾವ ಪಾರ್ಟ್ ಅಂತೇಳಿ ನೋಡ್ತಾ ಬರೋಣ. ಎಷ್ಟು ಪಾರ್ಟ್ ಇದೆ? 3 ಪಾರ್ಟ್ ಇದೆ. ಸೊ ಫಸ್ಟ್ ಪಾರ್ಟ್ ಯಾವುದಂತಂದರೆ ಫ್ರಾಮ್ ಎ ಟು ಬಿ ಏನಿದೆ? ಫ್ರಾಮ್ ಎ ಟು ಬಿ ಅಂತ ಹೇಳಿ ಇದೆ. ಆ್ಯಂಡ್ ನಾವು ಸೆಕೆಂಡ್ ಪಾರ್ಟ್ ಯಾವುದಿದೆ ಅಂತಂದರೆ ಫ್ರಾಮ್ ಬಿ ಟು ಸಿ ಏನಿದೆ? ಫ್ರಾಮ್ ಬಿ ಟು ಸಿ ಅಂತ ಹೇಳಿ ಇದೆ. ಆ್ಯಂಡ್ ನಾವು ಥರ್ಡ್ ಪಾರ್ಟ್ ಈಸ್ ಫ್ರಾಮ್ ಸಿ ಟು ಡಿ ಇದೆ. ಏನಿದೆ? ಫ್ರಾಮ್ ಸಿ ಟು ಡಿ. ಅಂದರೆ 3 ಕಲರನ್ನು ತೋರಿಸಿದ್ದೀನಿ ಅಂತಂದರೆ ಎಷ್ಟು ಪಾಯಿಂಟ್ ಇದೆ ಇಲ್ಲಿ? ನನಗೆ 3 ಪಾಯಿಂಟ್ ಇದೆ. ಒಂದು ಎ ಬಿ ಅಂತ ಹೇಳಿದೆ, ಮತ್ತೊಂದು ಬಿ ಸಿ ಅಂತ ಹೇಳಿದೆ, ಮತ್ತೊಂದು ಸಿ ಡಿ ಅಂತ ಹೇಳಿ ಇದೆ. ಸೊ ಫಸ್ಟ್ ಏನು ನೋಡೋಣ ಅಂತಂದರೆ ಎ ಬಿ ನೋಡೋಣ. ಈ ಮೊದಲಿಗೆ ನೀವು ಈ ಗ್ರಾಫನ್ನು ಅಬ್ಸರ್ವ್ ಮಾಡಿ. ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕಿಂತ ಮುಂಚೆ ಗ್ರಾಫನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ. ಸೊ ಇಲ್ಲಿ ನೋಡ್ರಿ ಏನಾಗತ್ತಂತಂದರೆ ಫಸ್ಟ್ ಒನ್ ದ ಕರ್ವ್ ಎ ಬಿ ಇಟ್ ಈಸ್ ಅ ಪಿ ವಿ ಕರ್ವ್ ಆಫ್ ಗ್ಯಾಸಿಯಸ್ ಕಾರ್ಬನ್ ಡೈಆಕ್ಸೈಡ್. ಹೌದಲ್ಲ? ಅಂದರೆ ಇದೇನು? ಪ್ರೆಷರ್ ವಾಲ್ಯೂಮ್ ಕರ್ವ್ ಆಫ್ ಗ್ಯಾಸಿಯಸ್ ಕಾರ್ಬನ್ ಡೈಆಕ್ಸೈಡ್. ಅಲಾಂಗ್ ಎ ಬಿ ದ ವಾಲ್ಯೂಮ್ ಡಿಕ್ರೀಸಸ್ ಗ್ರ್ಯಾಜುವಲಿ. ಅಲಾಂಗ್ ಎ ಬಿ ಅಂದರೆ ಈ ಎ ಬಿ ಅಲಾಂಗ್ ದಿ ಕರ್ವ್ ಎ ಬಿ ಏನಾಗತ್ತಂತಂದರೆ ವಾಲ್ಯೂಮ್ ಏನಾಗತ್ತಂತಂದರೆ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಹೆಚ್ಚಾದ ಹಾಗೆ ವಾಲ್ಯೂಮ್ ಏನಾಗತ್ತಂತಂದರೆ ಡಿಕ್ರೀಸಸ್ ಆಗ್ತಾ ಬರುತ್ತೆ. At the point B, the volume decreases suddenly. ಏನಕ್ಕೆ ಸಡನ್ ಆಗಿ ಡಿಕ್ರೀಸಸ್ ಆಗುತ್ತೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಹ್ಯಾವಿಂಗ್ ಹೈಯರ್ ಡೆನ್ಸಿಟಿ. ಅಂದರೆ ನೋಡ್ಕೊಳ್ಳಿ ಏನು ಹೇಳಿದ್ದೀನಿ ಇಲ್ಲಿ. ಹಿಯರ್ at the point B, the volume decreases suddenly due to the formation of liquid carbon dioxide having higher density. ಅಂದರೆ ಇಲ್ಲೇನಾಗತ್ತಂತಂದರೆ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಬರುತ್ತೆ? ಏನು ತೋರಿಸಿದ್ದೀನಿ ನಾನು ಸೆಕೆಂಡ್ ಒನ್ನು? ಓಕೆ, ದ್ಯಾಟ್ ಈಸ್ ಬಿ ಸಿ ಅಂತ ಹೇಳಿ ತೋರಿಸಿದ್ನಲ್ಲ, ಬಿ ಸಿ ಅಂತ ಹೇಳಿ. ಮೀನ್ಸ್ ದ ಹಾರಿಜಾಂಟಲ್ ಪೋರ್ಷನ್ ಬಿ ಸಿ. ಇದಕ್ಕೇನಂತ ಕರಿತೀನಿ? ಹಾರಿಜಾಂಟಲ್. ಅಡ್ಡಡ್ಕಿದೆಯಲ್ಲ ಇದು, ಹಾರಿಜಾಂಟಲ್ ಪೋರ್ಷನ್ ಬಿ ಸಿ. ಅಲಾಂಗ್ ದ ಹಾರಿಜಾಂಟಲ್ ಪಾರ್ಟ್ ಬಿ ಸಿ ಆಫ್ ದ ಐಸೋಥರ್ಮ್ ದ ಲಿಕ್ವಿಫ್ಯಾಕ್ಷನ್
continuous while pressure is held constant. At sea, all the gas is converted to liquid. ನೋಡ್ಕೊಳ್ಳಿ, the horizontal portion BC, along the horizontal part BC of the isotherm, liquefaction is continuous while the pressure is held constant. ಅಂದರೆ ಪ್ರೆಷರನ್ನು ಕಾನ್ಸ್ಟಂಟ್ ಇಟ್ಟಿದ್ದೀರಿ, ಅದಕ್ಕೆ ಇಲ್ಲಿ ನನಗೆ ಏರಿಳಿತಗಳು ಕಾಣಿಸಿಲ್ಲ, ಅದಕ್ಕೆ ಒಂದು ಸ್ಟ್ರೇಟ್ ಲೈನ್ ಕಾಣಿಸಿದೆ. ಸ್ಟ್ರೇಟ್ ಲೈನ್ ಅಂತಂದರೆ ಪ್ರೆಷರ್ ಏನಿದೆ ಇಲ್ಲಿ ಕಾನ್ಸ್ಟಂಟ್ ಇದೆ. ಸೊ ಅದಕ್ಕೋಸ್ಕರ ಲಿಕ್ವಿಫ್ಯಾಕ್ಷನ್ ಏನಾಗತ್ತಂತಂದರೆ ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿ ಲಿಕ್ವಿಡ್ ಇರುತ್ತಂತಂದರೆ ಅದು ಕೂಡ ಇಲ್ಲಿವರೆಗೂ ಏನಾಗತ್ತಂತಂದರೆ ಕಂಟಿನ್ಯೂಸ್ ಆಗಿ ಏನು ಮಾಡತ್ತಂತಂದರೆ ಬರುತ್ತೆ. ಓಕೆ, ಕಂಟಿನ್ಯೂಸ್ ಆಗೇ ಇರುತ್ತೆ. ಆಟ್ ಪಾಯಿಂಟ್ ಸಿ ಆಲ್ ದ ಗ್ಯಾಸಸ್ ಈಸ್ ಕನ್ವರ್ಟ್ ಟು ಲಿಕ್ವಿಡ್. ಪಾಯಿಂಟ್ ಸಿನಲ್ಲಿ ಎಲ್ಲ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಏನಾಗ್ಬಿಡತ್ತಪ್ಪ ಅಂತಂದರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇನಂತಂದರೆ ಬಿ ಸಿ ಕರು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಹೇಳ್ತಾ ಇರೋದು? ಓಕೆ, ಆ್ಯಂಡ್ ನಾವು ಥರ್ಡ್ ಒನ್ ಏನು ಬರುತ್ತೆ? ಪಾಯಿಂಟ್ ಸಿ ಡಿ ಅಂತ ಹೇಳಿ ಬರುತ್ತಲ್ಲ, ಪಾಯಿಂಟ್ ಸಿ ಡಿ ಮೀನ್ಸ್ ಇದು ನೋಡೋದಕ್ಕೆ ಹೆಂಗಿದೆ, ಉದ್ದುದಕ್ಕಿದೆ. ಸೊ ಅದಕ್ಕೋಸ್ಕರ ಇದಕ್ಕೆ ವರ್ಟಿಕಲ್ ಕರ್ವ್ ಸಿ ಡಿ ಅಂತ ಹೇಳಿ ಕರಿತೀವಿ. It is a part of isotherm is in fact the PV curve of liquid carbon dioxide is almost vertical since the liquid is not very compressible. ಇದು ಏನಂತಂದರೆ ಪಿ ವಿ ಕರ್ವ್ ಇದರಲ್ಲಿ ಏನಿರುತ್ತಲ್ಲ ಆಲ್ಮೋಸ್ಟ್ ಏನಿರತ್ತಂತಂದರೆ ವರ್ಟಿಕಲ್ ಆಗೇ ಇರುತ್ತೆ ಬಿಕಾಸ್ ಇಲ್ಲಿ ಲಿಕ್ವಿಡ್ ಯಾವುದೇ ರೀತಿಯಾಗಿ ಏನಂತಂದರೆ ಕಾಂಪ್ರೆಸಿಬಲ್ ಆಗಲ್ಲ. ಅಂದರೆ ಇವಾಗ ಬಿಲೋ 31 ಡಿಗ್ರಿ ಸೆಲ್ಸಿಯಸ್ನಲ್ಲಿ 3 ಕರ್ವ್ ಬರುತ್ತೆ, ಒಂದು ಎ ಬಿ ಬರುತ್ತೆ, ಒಂದು ಬಿ ಸಿ ಬರುತ್ತೆ, ಒಂದು ಸಿ ಡಿ ಬರುತ್ತೆ. ಎ ಬಿನಲ್ಲಿ ವಾಲ್ಯೂಮ್ ಡಿಕ್ರೀಸಸ್ ಆಗಿಬಿಟ್ಟು ಬಿನಲ್ಲಿ ಲಿಕ್ವಿಡ್ ಆಗುತ್ತೆ, ಅದೇ ಲಿಕ್ವಿಡ್ ಸಿವರೆಗೂ ಕಂಟಿನ್ಯೂಷನ್ ಆಗುತ್ತೆ. ಸಿ ಟು ಡಿ ಏನಾಗುತ್ತೆ ಅಂತಂದರೆ ಅಲ್ಲಿ ಲಿಕ್ವಿಡ್ ಕಾಂಪ್ರೆಸಿಬಲ್ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಸೊ ಲಾಸ್ಟ್ ಒನ್ ಐಸೋಥರ್ಮ್ ಇದೆಯಲ್ಲ, ಯಾವುದದು? ಐಸೋಥರ್ಮ್ಸ್ ಆಟ್ 31 ಡಿಗ್ರಿ ಸೆಲ್ಸಿಯಸ್. Isotherms at 31 degree Celsius. Andrews noted that above 31 degree Celsius there was no possibility of liquefaction of carbon dioxide, however great the pressure applied. Means according to the Andrews, what he observed above 31 degree Celsius there was no possibility of liquefaction of carbon dioxide, however great pressure applied. ಅಂದರೆ ಈ 31.1 ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆಗೆ ಎಷ್ಟೇ ಪ್ರೆಷರನ್ನು ಅಪ್ಲೈ ಮಾಡಿದರೂ ಕೂಡ ಕಾರ್ಬನ್ ಡೈಆಕ್ಸೈಡು ಲಿಕ್ವಿಫ್ಯಾಕ್ಷನ್ ಆಗಿ ಕನ್ವರ್ಟ್ ಆಗಲ್ಲ, ಅಂದರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ ಅಂತೇಳಿ ಏನು ಮಾಡ್ತಾನಂತಂದರೆ ಆಂಡ್ರ್ಯೂಸ್ ಅಬ್ಸರ್ವ್ ಮಾಡ್ತಾನೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಎಷ್ಟೇ ಪ್ರೆಷರನ್ನು ಹಾಕಿದರೂ ಕೂಡ ಅಬೋ 31.1 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡು ಅಲ್ಲೇನಂತಂದರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ. ಹಿಯರ್ the critical temperature of carbon dioxide is therefore 31 degree Celsius. ಆ ಕಾರಣಕ್ಕೋಸ್ಕರ ನಾವು ಈ ಟೆಂಪ್ರೇಚರನ್ನು ಏನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಟೆಂಪ್ರೇಚರ್. ಬಿಕಾಸ್ ಎಷ್ಟೇ ಪ್ರೆಷರನ್ನು ಹಾಕಿದರೂ ಕೂಡ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ನನಗೆಲ್ಲ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ, ಅದಕ್ಕೋಸ್ಕರ ಆ ಒಂದು ಟೆಂಪ್ರೇಚರ್ಗೆ ಕ್ರಿಟಿಕಲ್ ಟೆಂಪ್ರೇಚರ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ. ದ ಐಸೋಥರ್ಮ್ಸ್ ಇ ಎಫ್ ಜಿ ಆಟ್ ದಿಸ್ ಟೆಂಪ್ರೇಚರ್ ಈಸ್ ಕಾಲ್ಡ್ ದ ಕ್ರಿಟಿಕಲ್ ಐಸೋಥರ್ಮ್. ಮೀನ್ಸ್ ಯು ಆರ್ ಅಬ್ಸರ್ವಿಂಗ್ ಹಿಯರ್ ದ ಪಾಯಿಂಟ್ ಇ, ಪಾಯಿಂಟ್ ಎಫ್, ಪಾಯಿಂಟ್ ಜಿ. The isotherms EFG means the curve it is looking like this one, the curve looking like this one, it is called as critical isotherm. ಇದಕ್ಕೇನಂತ ಕರಿತೀವಪ್ಪ? critical isotherms ಅಂತ. Here next point is that is the EF portion of the critical isotherm. It represents the PV curve of carbon dioxide. Here this E and this F. EF portion of the critical isotherm, it represents the PV curve of carbon dioxide. ಅಂದರೆ ಪ್ರೆಷರ್ ವಾಲ್ಯೂಮ್ ಕರ್ವ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಇ ಎಫ್ ಪೋರ್ಷನ್ ಏನು ಮಾಡತ್ತಂತಂದರೆ ತೋರಿಸ್ಕೊಡತ್ತೆ. ಆಟ್ ದ ಪಾಯಿಂಟ್ ಎಫ್, ಇದು ಪಾಯಿಂಟ್ ಎಫ್ ಏನಿದೆಯಲ್ಲ, ದಿ ಕರ್ವ್ ರೆಕಾರ್ಡ್ಸ್ ಅ ಟ್ವಿಸ್ಟ್ ವಿಚ್ ಈಸ್ ಕೋಇನ್ಸಿಡೆಂಟ್ ಆ್ಯಂಡ್ ದ ಲಿಕ್ವಿಡ್ ಹ್ಯಾವ್ ದ ಸೇಮ್ ಡೆನ್ಸಿಟಿ ಆ್ಯಂಡ್ ಆರ್ ಇಂಡಿಸ್ಟಿಂಗ್ವಿಷಬಲ್. ಇಲ್ಲಿ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಅಟ್ ದ ಪಾಯಿಂಟ್ ಎಫ್ ದ ಕರ್ವ್ ರೆಕಾರ್ಡ್ಸ್ ಅ ಟ್ವಿಸ್ಟ್ ವಿಚ್ ಈಸ್ ಕೋಇನ್ಸಿಡೆಂಟ್ ಆ್ಯಂಡ್ ದ ಲಿಕ್ವಿಡ್ ಹ್ಯಾವ್ ದ ಸೇಮ್ ಡೆನ್ಸಿಟಿ ಆ್ಯಂಡ್ ಆರ್ ಇಂಡಿಸ್ಟಿಂಗ್ವಿಷಬಲ್. ಅಂದರೆ ಪಾಯಿಂಟ್ ಎಫ್ನಲ್ಲಿ ಏನಂತಂದರೆ ನಾವು ಇಂಡಿಸ್ಟಿಂಗ್ವಿಷಬಲ್ ಮಾಡೋದಕ್ಕೆ ಆಗಲ್ಲ. ದ ಪಾಯಿಂಟ್ ಈಸ್ ಕಾಲ್ಡ್ ದ ಕ್ರಿಟಿಕಲ್ ಪಾಯಿಂಟ್.
ಅಂದರೆ ಅಂಥ ಒಂದು ಪಾಯಿಂಟಿಗೆ ಏನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಕ್ರಿಟಿಕಲ್ ಪಾಯಿಂಟ್ ಅಂತಂದರೆ ಏನೇನಿರಬೇಕಲ್ಲಿ, ಕ್ರಿಟಿಕಲ್ ಟೆಂಪ್ರೇಚರ್ ಇರಬೇಕು, ಕ್ರಿಟಿಕಲ್ ಪ್ರೆಷರ್ ಇರಬೇಕು, ಕ್ರಿಟಿಕಲ್ ಸ್ಟೇಟ್ ಎಲ್ಲ ಇದ್ದದಕ್ಕೆ ಏನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಪಾಯಿಂಟ್. ಆ ಕ್ರಿಟಿಕಲ್ ಪಾಯಿಂಟ್ನಲ್ಲಿ ಯಾವ ಪ್ರೆಷರ್ ಬರುತ್ತಲ್ಲ ಆ ಪ್ರೆಷರ್ಗೆ ಕ್ರಿಟಿಕಲ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಕರೆಸ್ಪಾಂಡಿಂಗ್ ಪ್ರೆಷರ್ ಈಸ್ ಕಾಲ್ಡ್ ಕ್ರಿಟಿಕಲ್ pressure. Beyond F, the isotherm becomes nearly parallel to the vertical axis and mark the boundary between the gaseous carbon dioxide on the right and the left liquid carbon dioxide. Okay. Here, dear students, beyond the F, ಈ Fದ ಮುಂದಗಡೆಗೆ ಏನಾಗುತ್ತೆ, Fದ ಮುಂದಗಡೆಗೆ ದಿ ಐಸೋಥರ್ಮ್ಸ್ ಬಿಕಮ್ಸ್ ನಿಯರ್ಲಿ ಪ್ಯಾರಲಲ್ ಟು ದ ವರ್ಟಿಕಲ್ ಎಕ್ಸಸ್. ಈ F ಮುಂದಗಡೆ ಹೋದು ಅಂತಂದ್ರೆ ಈ ಕರ್ವ್ ಏನಾಗತ್ತೆ ಅಂತಂದರೆ ಇಟ್ ಈಸ್ ಪ್ಯಾರಲಲ್ ಟು ದಿಸ್ ವರ್ಟಿಕಲ್ ಎಕ್ಸಸ್. ಈ ವರ್ಟಿಕಲ್ ಎಕ್ಸಸ್ಗೆ ಏನಾಗುತ್ತೆ ಅಂತಂದರೆ ಪ್ಯಾರಲಲ್ ಆಗಿರುತ್ತೆ. ಆ್ಯಂಡ್ ಮಾರ್ಕ್ ದ ಬೌಂಡ್ರಿ ಬಿಟ್ವೀನ್ ದ ಗ್ಯಾಸಿಯಸ್ ಕಾರ್ಬನ್ ಡೈಆಕ್ಸೈಡ್ ಆನ್ ದಿ ರೈಟ್ ಆ್ಯಂಡ್ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಆನ್ ದಿ ಲೆಫ್ಟ್. ಒಂದು ಗ್ಯಾಸಿಯಸ್ ಕಾರ್ಬನ್ ಡೈಆಕ್ಸೈಡ್ ರೈಟ್ ಸೈಡ್ಗೆ, ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಲೆಫ್ಟ್ ಸೈಡ್ಗೆ. ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಬೌಂಡ್ರಿ ಬರೀತೀವಿ. ಇಲ್ಲಿ ಬೌಂಡ್ರಿ ಏನು ಮಾಡ್ತೇವೆ ಅಂತಂದರೆ ಈ ಥರನಾಗಿ ಬರಿತೀವಿ. ಈಗ ಇನ್ಸೈಡ್ ದ ಬೌಂಡ್ರಿ ಲಿಕ್ವಿಡ್ ಆ್ಯಂಡ್ ವೇಪರ್, ಔಟ್ಸೈಡ್ ದ ಬೌಂಡ್ರಿ ಗ್ಯಾಸಸ್ ಈಸ್ ದೇರ್. ಔಟ್ಸೈಡ್ ಬೌಂಡ್ರಿ ಏನು ಪ್ರೆಸೆಂಟ್ ಇದೆ, ಗ್ಯಾಸ್ ಪ್ರೆಸೆಂಟ್ ಇದೆ. ಇನ್ಸೈಡ್ ಬೌಂಡ್ರಿ ಏನು ಪ್ರೆಸೆಂಟ್ ಇದೆ ಅಂತಂದರೆ ಬೋತ್ ಲಿಕ್ವಿಡ್ ಆ್ಯಂಡ್ ವೇಪರ್ ಪ್ರೆಸೆಂಟ್ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಐಸೋಥರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ರಿಯಲ್ ಗ್ಯಾಸ್ ಐಸೋಥರ್ಮ್ಸ್ ಅಂತ ಹೇಳ್ಬೋದು, ಅಥವಾ ಆಂಡ್ರೆಯೂಸ್ ಐಸೋಥರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಇದೇನಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಎಕ್ಸಾಮ್ಗೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಿ ಅಂತಂದರೆ ಒಂದೇ ಸರ್ತಿ ವಿಡಿಯೋ ನೋಡಿ, ಇಟ್ ಈಸ್ ಇನಫ್ ಫಾರ್ ಯು. ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಬರಿಬೋದು. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಟುಡೇಸ್ ಕಾನ್ಸೆಪ್ಟ್. ಓಕೆ, ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.